ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ನಮ್ಮ ವಾಹಿನಿಯಲ್ಲಿ ಭಗವದ್ಗೀತೆಯ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವನೇ ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂತ ಹೇಳಿ ಆದ್ರೆ ಅವನು ಓದಲೇಬೇಕಾದಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ನಾವು ಓದಲಿಕ್ಕೆ, ನಾವು ತಿಳಿದುಕೊಳ್ಳಿಕ್ಕೆ, ಅದರಲ್ಲಿ ಭಗವಂತ ತೋರಿಸಿದಂತಹ ದಾರಿಯಲ್ಲಿ ನಡಿಲಿಕ್ಕೆ ಇಂಥದ್ದೇ ಜಾತಿಯವರು, ಇಂಥದ್ದೇ ವರ್ಗದವರು ಅಂತ ಇಲ್ಲ, ಸರ್ವ ಧರ್ಮದವರಿಗೂ ಕೂಡ ಸರ್ವರಿಗೂ ಮಾನ್ಯವಾಗುವಂಥದ್ದು ಭಗವದ್ಗೀತೆ. ಅಂತಹ ಭಗವದ್ಗೀತೆಯ ಚಿಂತನೆಯನ್ನು ಪ್ರಾರಂಭ ಮಾಡುವ. ಇವತ್ತು ಭಗವದ್ಗೀತೆಯ ಪ್ರಥಮ ಅಧ್ಯಾಯವಾದಂತಹ ಅರ್ಜುನ ವಿಷಾದ ಯೋಗದ ಪ್ರಥಮ ಶ್ಲೋಕವನ್ನು ನಾವು ನೋಡುವ. ಪ್ರಥಮ ಶ್ಲೋಕ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋಯುತ್ಸವಃ ರಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಇದು ಧೃತರಾಷ್ಟ್ರ ಆಡುವಂತಹ ಮಾತು. ಇಂತಹ ಗೀತೆ ಪ್ರಾರಂಭವಾಗುವುದೇ ಕ್ರೂಡನೊಬ್ಬನ ಮಾತಿನಿಂದ. ಆದ್ರೆ ಈ ಮಾತಿನ ಹಿಂದೆ ಅಪಾರವಾದಂತಹ ಅರ್ಥ ಉಂಟು. ಧೃತರಾಷ್ಟ್ರ ಯುದ್ಧಕ್ಕೂ ಮೊದಲು ಸಂಜಯನತ್ರ ಮಾತಾಡ್ತಾ ಈ ಪ್ರಶ್ನೆಯನ್ನು ಕೇಳುತ್ತಾನೆ. ಈ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ವೇದವ್ಯಾಸರು ಧೃತರಾಷ್ಟ್ರನನ್ನು ಸಂಪರ್ಕ ಮಾಡಿ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಆ ರಣರಂಗದಲ್ಲಿ ಏನೆಲ್ಲ ಆಗ್ತಾ ಉಂಟೋ ಅದನ್ನು ನೀನು ನೇರವಾಗಿ ಅರಮನೆಯಲ್ಲೇ ಕೂತ್ಕೊಂಡು ನೋಡಬಹುದು ಅಂತ ಹೇಳ್ತಾರೆ. ಆದ್ರೆ ಜನ್ಮಾಂಧನಾದಂತಹ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಬಾಲ್ಯವನ್ನು ನೋಡ್ಲಿಲ್ಲ, ಅವರ ಆಟ ಪಾಠಗಳನ್ನು ನೋಡ್ಲಿಲ್ಲ, ಇನ್ನು ಇದ್ದಕ್ಕಿದ್ದಂತೆ ಅವರ ಮೃತ್ಯುವನ್ನು ನೋಡ್ಲಿಕ್ಕೆ ಅವನಲ್ಲಿ ಧೈರ್ಯ ಇಲ್ಲ. ಗೊತ್ತುಂಟು ನನ್ನ ಮಕ್ಕಳು ಅಧರ್ಮಿಗಳು, ಇಲ್ಲೇ ನಾಶ ಆಗಬಹುದು ಅಂತ. ಆದ ಕಾರಣ ನನಗೆ ಆ ದಿವ್ಯ ದೃಷ್ಟಿ ಬೇಡ ಅಂತ ಹೇಳ್ತಾನೆ. ಪರಿಣಾಮವಾಗಿ ಸಂಜಯನಿಗೆ ಆ ದಿವ್ಯ ದೃಷ್ಟಿಯನ್ನು ಕರುಣಿಸ್ತಾರೆ ವೇದವ್ಯಾಸರು. ಧೃತರಾಷ್ಟ್ರ ಸಂಜಯನಲ್ಲಿ ಕೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರವೂ ಆದಂತಹ ಕುರುಕ್ಷೇತ್ರದಲ್ಲಿ ಸೇರಿದಂತಹ ಪಾಂಡವರು ಹಾಗೂ ನನ್ನವರು ಏನು ಮಾಡಿದ್ರು ಅಂತ. ಇದು ಗೀತೆಯ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕದ ಸಾರಾಂಶ. ಇದು ಅರ್ಜುನ ವಿಷಾದ ಯೋಗ. ಈ ಅರ್ಜುನ ವಿಷಾದ ಯೋಗದಲ್ಲಿ ಈ ವಿಷಾದ ಯೋಗವಾಗುವುದು ಹೇಗೆ ಅಂತ ನಮಗೊಂದು ಪ್ರಶ್ನೆ ಬರಬಹುದು. ವಿಷಾದವೇ ಯೋಗವಾಗುವಂಥದ್ದಲ್ಲ, ವಿಷಾದ ಆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನು ನಾವು ಕೊಂಡೋಗ್ಲಿಕ್ಕೆ ನಮ್ಮ ಮನಸ್ಸನ್ನು ಅದು ಅಣಿ ಮಾಡಿಕೊಡ್ತದೆ. ಅರ್ಜುನನಲ್ಲಿ ವಿಷಾದ ಮೂಡದೇ ಇದ್ದಿದ್ರೆ, ಆ ವಿಷಾದದ ಮೋಡ ಆವರಿಸಿಕೊಳ್ಳದೇ ಇದ್ದಿದ್ರೆ ಭಗವಂತನ ವಾಣಿ ಅಂತ ಹೇಳುವಂತಹ ಮಳೆ ಅಲ್ಲಿಗೆ ಬೀಳ್ಲಿಕ್ಕೆ ಸಾಧ್ಯ ಆಗುತ್ತಿರ್ಲಿಲ್ಲ. ಇನ್ನು ಈ ಶ್ಲೋಕದ ಮುಖಾಂತರ ನಾವು ಏನನ್ನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಧೃತರಾಷ್ಟ್ರನ ಮನಸ್ಸಲ್ಲಿ ಇರುವಂತಹ ಒಂದು ಗೊಂದಲವನ್ನು ನಾವು ನೋಡ್ಬೋದು. ಆತ ಹೇಳ್ತಾನೆ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ, ಅಂದ್ರೆ ಕುರುಕ್ಷೇತ್ರ ಅಂತ ಹೇಳಿದ್ರೆ ಅದು ಒಂದು ಸಾಮಾನ್ಯವಾದಂತಹ ಪ್ರದೇಶ ಅಲ್ಲ. ಅಲ್ಲಿ ಅನೇಕ ಋಷಿ ಮುನಿಗಳು ಬಂದು ತಪಸ್ಸು ಮಾಡಿ ಹೋಗಿದ್ದಾರೆ. ಹಾಗಾಗಿಯೇ ಭಗವಂತ ಶ್ರೀಕೃಷ್ಣ ಈ ಸ್ಥಳವನ್ನು ಯುದ್ಧಕ್ಕಾಗಿ ಆಯ್ಕೆ ಮಾಡಿಕೊಂಡದ್ದು. ಅಂತಹ ಸ್ಥಳಕ್ಕೆ ಬಂದಂತಹ ನನ್ನ ಮಕ್ಕಳ ಮನಸ್ಸಲ್ಲಿ ಏನಾದ್ರೂ ಪರಿವರ್ತನೆ ಆಯಿತೋ ಅಂತ ಧೃತರಾಷ್ಟ್ರನ ಮಾತಿನ ಹಿಂದೆ ಒಂದು ಮರ್ಮ ಕೂಡ ಉಂಟು. ಆತನಿಗೆ ಗೊತ್ತು, ನನ್ನ ಮಕ್ಕಳು ಯೋಗ್ಯರಲ್ಲ, ಯೋಗ್ಯರು ದುಷ್ಟರು ಅಂತ. ಮನ ಪರಿವರ್ತನೆ ಏನಾದ್ರೂ ಆಯ್ತೋ ಅಂತ ಹೇಳುವಂಥದ್ದು ಕೂಡ ವಿಚಾರ ಅವನ ಈ ಮಾತಿನ ಹಿಂದೆ ಅಡಗಿದೆ. ಇನ್ನೊಂದು ನಾವಿಲ್ಲಿ ಗಮನಿಸಬಹುದು ಏನು ಹೇಳಿದ್ರೆ, ಆತ ಕೇಳ್ತಾನೆ, ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರಕ್ಕೆ ಬಂದಂತಹ ನನ್ನವರು ಮತ್ತು ಪಾಂಡವರು, ಅಂದ್ರೆ ತನ್ನ ತಮ್ಮನ ಮಕ್ಕಳಾದಂತಹ ಪಾಂಡವರನ್ನು ನನ್ನವರು ಅಂತ ಆತ ತಿಳ್ಕೊಳ್ಳಿಲ್ಲ. ಇಲ್ಲಿಯೂ ಕೂಡ ಅವನ ಮನಸ್ಸಿನ ಒಂದು ವಿಕಲ್ಪವನ್ನು ನಾವಿಲ್ಲಿ ಕಾಣಬಹುದು. ಯಾವ ರೀತಿಯಾಗಿ ಅಂದ್ರೆ ಭೇದ ಮಾಡ್ತಾ ಇದ್ದಾನೆ. ಇದು ಇನ್ನೊಂದು ಭಾವ ನಮ್ಗೆ ಈ ಶ್ಲೋಕದಲ್ಲಿ ಧೃತರಾಷ್ಟ್ರನ ಮನಸ್ಥಿತಿಯ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ. ಅಲ್ಲದೆ ಈ ಪ್ರಥಮ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಅನೇಕರು ಬರೀತಾರೆ. ಮೊದಲ ಶ್ಲೋಕದ ಮೊದಲ ಸಾಲು: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯೋಯುತ್ಸವಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಈ ಎರಡನ್ನೇ ನಾವು ತೆಗೆದುಕೊಂಡ್ರೂ ಕೂಡ ಸ್ವಲ್ಪ ಈ ಶಬ್ದಗಳನ್ನು ಆಚೆ ಈಚೆ ಮಾಡಿ ನೋಡಿದ್ರೆ, ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು, ಅಂದ್ರೆ ಕ್ಷೇತ್ರದಲ್ಲಿ ನೀನು ಧರ್ಮವನ್ನು ಆಚರಿಸು ಅಂತ ಹೇಳುವಂಥದ್ದು ಇಡೀ ಭಗವದ್ಗೀತೆಯಲ್ಲಿ ಭಗವಂತ ನಮಗೆ ಉಪದೇಶಿಸಿದ್ದು ಇದನ್ನೇ. ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯಬೇಡ ಅಂತ ಹೇಳುವಂಥದ್ದು. ಭಗವದ್ಗೀತೆಯ ಮೊದಲ 2 ಪದಗಳಲ್ಲಿ ಸಂಪೂರ್ಣ ಗೀತೆಯ ಚಿತ್ರಣವನ್ನು ಧೃತರಾಷ್ಟ್ರನ ಮಾತಿನ ಮೂಲಕ ವೇದವ್ಯಾಸರು ಇದನ್ನು ತಂದಿಡುತ್ತಾರೆ ಅಂತ ಹೇಳುವಂಥದ್ದು. ಹೀಗೆ ಇದು ಈ ಪ್ರಥಮ ಅಧ್ಯಾಯದ ಪ್ರಥಮ ಶ್ಲೋಕದ ಭಾವಾರ್ಥ. ಶುಭವಾಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.